ಏನೆನ್ನೆ ನೆರಳೂರು ಗ್ರಾಮದಲ್ಲಿ ನನ್ನ ವಿರುದ್ಧ ಲೋಕೇಶನವರು ಆತ್ಮೀಯ ಸ್ನೇಹಿತರು ಲೋಕೇಶನವರು ಏನು ಆರೋಪ ಮಾಡಿದ್ರು ಆ ಆರೋಪಕ್ಕೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಬೇಕು ಅಂದ್ಬಿಟ್ಟು ಈ ಒಂದು ಮಾಧ್ಯಮ ಮಿತ್ರರನ್ನ ಕರೆಸಿದ್ದೀನಿ. ಏನು ನಮ್ಮ ನೆರಳೂರು ಗ್ರಾಮದಲ್ಲಿ ನೆರಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 15 ದಿನದಿಂದ ಒಂದು ತಿಂಗಳಿಂದ ನಮಗೆ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ. ಏರ್ಟೆಲ್ ನಿಮಗೂ ಎಲ್ಲರಿಗೂ ಸಮಸ್ಯೆ ಗೊತ್ತಿರ್ತದೆ. ಬಟ್ ನಾವು ಅದನ್ನು ಮನಗೊಂಡು ನಾವು ಏರ್ಟೆಲ್ಲಿಂದ ಕಂಪ್ನಿಯಿಂದ ನಾವು ಟೆಂಡರ್ ಪಡೆದು ಪಂಚಾಯಿತಿಗೆ ಇದುವರೆಗೂ ನಾವು 40 ಲಕ್ಷ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಅದು ಕಾನೂನಲ್ಲಿ ಇರೋದು 1 ಮೀಟ್ರಿಗೆ 75 ರೂಪಾಯಿ. ಬಟ್ ನಾವು ಕಟ್ಟಿರೋದು 150 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರಿ. ಅದನ್ನು ಪಂಚಾಯಿತಿಗೆ ನಾವು ಫಸ್ಟು ರಿಕ್ವಿಷನ್ ಲೆಟ್ರ್ ಕೊಟ್ಟು ಪ್ಲ್ಯಾನ್ ಕೊಟ್ಟು ಅದಾದ ನಂತರ ಡಿಮ್ಯಾಂಡ್ ನೋಟಿಸ್ ತಗೊಂಡು ಅದಾದ ಮೇಲೆ ನಾವು ಪಂಚಾಯಿತಿಗೆ ಟ್ಯಾಕ್ಸನ್ನು ಕಟ್ಟಿರ್ತೀವಿ. ಟ್ಯಾಕ್ಸ್ ಮುಖಾಂತರ ನಾವು ಕೆಲಸ ಮಾಡ್ತಾ ಇರ್ತೀರಿ. ಏನೋ ಉದ್ದೇಶಕ್ಕೆ ಪೂರ್ವಕವಾಗಿ ಇಲ್ಲ ಏನಗೋ ಗೊತ್ತಿಲ್ಲ, ಅವ್ರಿಗೆ ಫೇಸ್ಬುಕ್ಕು ತೇವಲ್ಗೋ ಇಲ್ಲ ಜನಗಳು ನೋಡಲಿ ಅಂತನೋ ಗೊತ್ತಿಲ್ಲ, ಬಂದು ನೆನ್ನೆ ನಾನು ಕೆಲಸ ಮಾಡಬೇಕಾದ್ರೆ ನಮಗೆ ಮಾಡಬಾರ್ದು ಹಂಗೆ ಅಂತ ಕೇಳಿ ನಾನು ಸ್ವಲ್ಪ ಜೋರು ಧ್ವನಿಯಲ್ಲೇ ಮಾತಾಡಿದ್ದೀನಿ. ನಾನು ಸ್ವಲ್ಪ ಮಾತಾಡೋದು ಜೋರು ಧ್ವನಿಯಲ್ಲೇ ಕೇಳಿದ್ದಕ್ಕೆ ಯಾಕೆ ಮಾಡ್ತಿದ್ದೆ, ನಾನು ಪಂಚಾಯತಿಯಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ. 8 ಲಕ್ಷ ನಾನು ಪಂಚಾಯತಿಗೆ ಡಿ ಕೊಟ್ಟಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಮಾಡ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಏನಿದೆಯೋ ಕಾನೂನಲ್ಲಿ ನಾವು ತಗೊಂಡೆ ಅದನ್ನು ಪರ್ಮಿಷನ್ ತೊಗೊಂಡೆ ನಾವು ಮಾಡ್ತಾ ಇರೋದು. ಇವರು ಸುಮ್ಮನೆ ನಮ್ಮ ಮೇಲೆ ಏನೋ ಒಂದು ಆರೋಪ ಹೊರಿಸ್ಬೇಕು, ಫೇಸ್ಬುಕ್ಕಲ್ಲಿ ನಮಗೆ ಫಾಲೋವರ್ಸ್ ಹೆಚ್ಚಾಗಬೇಕು ಅಂತ ಗೊತ್ತಿಲ್ಲ, ಇಲ್ಲ ಏನು ಇಷ್ಟು ಉದ್ದೇಶ ಅಂತ ಗೊತ್ತಿಲ್ಲ. ನಾನು ಪಂಚಾಯಿತಿಗೆ 30ನೇ ತಾರೀಕಿಗೆ ಎಷ್ಟು ಅಂದರೆ 7,24,000 ರೂಪಾಯಿ ನೆರಳೂರು ಗ್ರಾಮಕ್ಕೆ ಮಾತ್ರ ಇದು ಡಿ ಕಟ್ಟಿದ್ದೀನಿ. ಅದೇ ರೀತಿ ಯಡನಹಳ್ಳಿ ಗ್ರಾಮಕ್ಕೆ 7,34,000 ರೂಪಾಯಿ ಡಿ ಕಟ್ಟಿದ್ದೀನಿ. ಅದೇ ರೀತಿ ಯಡನಹಳ್ಳಿ ಆಕ್ಸ್ಫರ್ಡ್ ಕಾಲೇಜ್ ರೋಡು ಅಲ್ಲಿಗೆ 3,06,800 ರೂಪಾಯಿ ಡಿ ಕಟ್ಟಿದ್ದೀನಿ. ಬಳಗರಹಳ್ಳಿ ಗ್ರಾಮಕ್ಕೆ 10,83,380 ರೂಪಾಯಿ ಡಿ ಕಟ್ಟಿದ್ದೀನಿ. ಅದೇ ರೀತಿ ನನಗೆ ಯಾರನ್ನ ಕೆಲಸ ಮಾಡೋವಾಗ ಯಾರೋ ಇದು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಅತ್ತಿಬೆಲೆ ಪೊಲೀಸ್ ಠಾಣೆಯ ವತಿಯಿಂದನೂ ನಾನು ಅದಕ್ಕೆ ಒಂದು ರಿಕ್ವೆಷನ್ ಲೆಟ್ರ್ ಕೊಟ್ಟು ಅವ್ರ ಕಡೆಯಿಂದ ಒಂದು ಸೀಲು ಸೈನ್ ತೊಗೊಂಡಿದ್ದೀನಿ. ಅವ್ರಿಗೆ ಭದ್ರತೆ ಬೇಕಂತ ಅವರು ಕೇಳಿ ತೊಗೊಂಡಿದ್ದೀನಿ. ಅದೇ ರೀತಿ ಟೋಟಲ್ಲು 40 ಲಕ್ಷ ಇಚ್ಚಂಗೂರು ವಾಟರ್ ಪಾಲಿಕೆ ಅದು ಅಷ್ಟೇ 10 ಲಕ್ಷ ಬರ್ತದೆ. ಆ ಒಂದು ಊರಿಗೂ 10 ಲಕ್ಷ ಟೋಟಲ್ ನಾನು 40,49,807 ರೂಪಾಯಿ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಬಟ್ ಕಾನೂನಲ್ಲಿ ಕಟ್ಟಬೇಕಾಗಿರೋದು ಪ್ರತಿ ಮೀಟ್ರಿಗೆ 75 ರೂಪಾಯಿ. ಬಟ್ ನಾನು ಕಟ್ಟಿರೋದು ಪಂಚಾಯತಿಗೆ ಟ್ಯಾಕ್ಸು ವರಮಾನ ಬರಲಿ ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ 1 ಮೀಟ್ರಿಗೆ 75 ರೂಪಾಯಿನ 150 ರೂಪಾಯಿಗೆ ಮಾತಾಡಿ ಪ್ರತಿ ಪೋಲಿಗೆ 1,000 ರೂಪಾಯಿ ಕಟ್ಸಿದ್ದೀನಿ. ಅದು 1 ಮೀಟ್ರಿಗೆ ಮೇಂಟೆನೆನ್ಸ್ ಚಾರ್ಜ್ ಅಂದ್ಬಿಟ್ಟು 1,000 ರೂಪಾಯಿ ಕಟ್ಸಿದ್ದೀನಿ. ಎಷ್ಟು ಪೋಲ್ ಬರ್ತದೆ ಅಷ್ಟು ಪೋಲಿಗೆ 1,000, 100 ಪೋಲ್ ಬಂದರೆ 1 ಲಕ್ಷ, 50 ಪೋಲ್ ಬಂದರೆ 50,000 ಆ ರೀತಿ ಕಟ್ಸಿ ನಾನು ಪಬ್ಲಿಕ್ ಕೆಲಸ ಮಾಡ್ತೀನಿ. ನನ್ನ ಮನೆಗೇನು ಏರ್ಟೆಲ್ ನನ್ನ ಮನೆಗೆ ಬರ್ತಾಯಿಲ್ಲ, ಇಲ್ಲ ನಾನು ಸ್ವಂತಕ್ಕೇನು ಮಾಡ್ಕೊತಿಲ್ಲ. ಎಲ್ಲರೂ ದಿನನಿತ್ಯ ಬಳಸೋ ವ್ಯವಹಾರ ಮಾಡಬೇಕು ಅಂದರೆ ಏನಾದರೂ ಮಾಡಬೇಕಂದ್ರೆ ಅವರಿಗೆ ಈಗ ಯುಗದಲ್ಲಿ ಅವರಿಗೆ ಫೋನು ನೆಟ್ವರ್ಕು ಸರ್ವೇ ಸಾಮಾನ್ಯವಾಗಿದೆ. ಅದಿಲ್ಲದೆ ಜನ ಬದುಕಲ್ಲ ಅಂತ ಎಲ್ಲರಿಗೂ ಜಾಹೀರಾಗಿದೆ. ಆ ಒಂದು ಮನಗಂಡು ನಾವು ಪಂಚಾಯತಿಯಲ್ಲಿ ಕಾಮಗಾರಿ ಮಾಡ್ತಿದ್ರೆ ಇವ್ರು ಸುಮ್ಮನೆ ಬಂದು ನಮ್ಮ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಆರೋಪ ಮಾಡ್ತಾರೆ ಮಾಡಲಿ, ಬಟ್ ಯಾವ ರೀತಿ ಮಾಡಬೇಕಂದ್ರೆ ಕರೆಕ್ಟಾಗಿರ್ಬೇಕು. ಯಾರೋ ಎಲ್ಲೋ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ನಾನು ಒಡವೆ ಇವಾಗ ನಾನು ಒಡವೆ ಹಾಕಿರ್ತೀನಿ. ನಾನು ಫೇಸ್ಬುಕ್ಕಲ್ಲಿ ನಾನು ನೋಡಿಲ್ಲ, ರಾತ್ರಿ ನೋಡಿದ್ದು ಅವ್ನು ಎಷ್ಟೋ ಸಂಪಾದನೆ ಮಾಡಿದ್ದು. ಇವಾಗ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ತೀನಿ. ನಾನಿದು ಯಾರೊಂದು ತಲೆ ಹೊಡ್ತಿದ್ದೆ ಏನೋ ಮಾಡಿದ್ರೆ ನಾನು ಬಂದು ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಯಾವನೇ ಎಲ್ಲೋ ಕೂತ್ಕೊಂಡು ಗಾಳಿಯಲ್ಲಿ ಗುಂಡಾರಿಸೋದಕ್ಕೆ ನಾನು ಎಲ್ಲವನಿಗೂ ಉತ್ತರ ಕೊಡೋಕ್ಕಾಗಲ್ಲ. ಈ ವಿಚಾರ ಏನಕ್ಕೆ ಮಾಡ್ತೀನಿ ಅಂದರೆ ನಿನ್ನೆ ಅವ್ರು ಮಾಡಿರೋ ಅವಾಂತರದಿಂದ ನಾವೊಂದು ಇವತ್ತು ನಾನು ಸ್ಪಷ್ಟೀಕರಣ ಕೊಡೋದಕ್ಕೆ ನಿಮ್ಮನ್ನು ಕರೆದಿದ್ದೀನಿ. ಅದೇ ರೀತಿ ನಮ್ಮ ಅಧಿಸೂಚನೆ ಏನಿದೆ ಅಂದರೆ ಕರ್ನಾಟಕ ಆದೇಶ ಇದೆ. ಅವ್ರು ಯಾರೋ ಹೇಳ್ತಿದ್ರು ಆದೇಶ ಇಲ್ಲ ಕಾನೂನು ರೀತಿ ಅಂತ. ಇದೇ ನಮ್ಮ DS ಸಾಹೇಬರು ನವಮೇಶ್ ಅವರು, ಜಿಲ್ಲಾ ಪಂಚಾಯತಿ DS ಅವರು, ಅವ್ರದೇ ಸೇನಿದು. ಅದೇ ರೀತಿ 2024 ನಾನು ಕೆಲಸ ಮಾಡಿದ್ದೀನಿ. 2024ರಲ್ಲಿ ಪ್ರತಿ ಮೀಟ್ರಿಗೆ 450 ರೂಪಾಯಿ ಇತ್ತು. 25ರಲ್ಲಿ 150 ರೂಪಾಯಿ ಇತ್ತು. ಇವಾಗ ಅದೇ ಸರ್ಕಾರ 1 ಮೀಟ್ರಿಗೆ 75 ರೂಪಾಯಿ ಮಾಡಿದೆ. ಆದ್ರೂ ಅದನ್ನು ಸರ್ಕಾರದ ಆದೇಶ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇಲ್ಲೇ ಇದೆ, ಪ್ರತಿ ಮೀಟರ್ಗೆ 75 ರೂಪಾಯಿ. ಅದಾದಮೇಲೆ ಡೆಪಾಸಿಟ್ಟು 15 ರೂಪಾಯಿ ಇದೆ.
ಪ್ರತಿ ಒಂದು ಮೀಟರ್ಗೆ 150 ರೂಪಾಯಿ. ಅದು ಯಾವುದಕ್ಕೆ? ಗ್ಯಾಸ್ ಇದಕ್ಕೆ ಪೈಪ್ಲೈನ್ಗೆ. ನಾವು ಯಾವುದಿಲ್ಲ, ಕರ್ನಾಟಕ ಆದೇಶ ಅಧಿಸೂಚನೆ 2014/7/25 ಅದಾಗಿರೋದು. ನಾವು ಯಾವುದನ್ನು ಇಲ್ಲಿಗಲ್ಲ ಏನೂ ಮಾಡ್ತಾ ಇಲ್ಲ. ಅದಾದಮೇಲೆ ಯಾರೋ ಒಬ್ಬರು ನಿನ್ನೆ ಸ್ನೇಹಿತರು ಹಿಂಗೆ ಪಂಚಾಯತಿ ಇದು ಫೇಸ್ಬುಕ್ಕಲ್ಲಿ ಕಮೆಂಟ್ ನೋಡಿದೆ, 100 ಮೀಟ್ರ್ ತೊಗೊಂಡ್ರೆ 1000 ಮೀಟ್ರ್ ಮಾಡ್ತಾರೆ, 2000 ಮೀಟ್ರ್ ಮಾಡ್ತಾರೆ ಅಂತ. ಈಗಲೂ ನಾನು ತೋರಿಸ್ತೀನಿ. ಬಳಗಾರನಹಳ್ಳಿಲಿ ನಾನು ತಗೊಂಡಿರೋದು 5516 ಮೀಟ್ರಿಗೆ. ಅಲ್ಲಿ ಕಟ್ಟಿರೋದು ನಾನು 9 ಲಕ್ಷ ಚಿಲ್ಲರೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಬಟ್ ನಾನು ಅಲ್ಲಿ ಕೆಲಸ ಮಾಡಿರೋದು 3500 ಮೀಟ್ರ್ ಕೆಲಸ ಮಾಡಿದ್ದೀನಿ. ಇನ್ನೂ 2000 ಮೀಟ್ರ್ ನಾನು ಕೆಲಸ ಮಾಡಿಲ್ಲ. ಆ 2000 ಮೀಟ್ರು ಕೆಲಸ ಇಲ್ಲ ಅಂದ್ರೂ ಅದು ಹಣನ 2000 ಮೀಟ್ರಿಗೂ ಪಂಚಾಯತಿ ಟ್ಯಾಕ್ಸ್ ಕಟ್ಟಿದ್ದೀನಿ. ನಾನು ಎಲ್ಲರಿಗೂ ಬೇಕಾದ್ರೆ ಮುಕ್ತ ಆಹ್ವಾನ ಕೊಡ್ತೀನಿ. ಯಾರು ನನ್ನ ಬಗ್ಗೆ 100 ಮೀಟ್ರ್ ತಗೊಂಡು 1000 ಮೀಟ್ರ್ ಅಂತ ಕೆಲಸ ಮಾಡ್ತಿದ್ರಲ್ಲ, ಅವ್ರು ಯಾರು ಬೇಕೋ ಬರ್ಬೋದು, ಅವ್ರಿಗೆ ಮುಕ್ತ ಆಹ್ವಾನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅವರೇ ಮೀಟ್ರ್ ತೊಗೊಬೋದು, ಅವರೇ ಟೇಪ್ ತೊಗೊಂಬರ್ಬೋದು. ತೊಗೊಂಬಂದು ಎಷ್ಟು ಮೀಟ್ರ್ ಆಗೈತು ಇಳಿದುಬಿಟ್ಟು ಬೇಕು. ಅವ್ರಿಗೆ ಅಕಸ್ಮಾತ್ ಆಗಿಲ್ಲ ಅಂದರೆ ಅವ್ರು ನಮಗೆ ಏನು ಕೊಡ್ತಾರೆ? ಎಲ್ಲ ಕೂತ್ಕೊಂಡು ನನಗೂ ಫೇಸ್ಬುಕ್ಕಲ್ಲಿ ಟೈಪ್ ಮಾಡೋಕ್ಕೆ ಬರ್ತದೆ, ನನಗೂ ಮಾತಾಡೋಕ್ಕೆ ಬರ್ತದೆ ಅಂದರೆ ಎಲ್ಲ ಕೂತ್ಕೊಂಡು ಮಾತಾಡೋದಲ್ಲ. ಅದ್ರಲ್ಲಿ ಯಾವ ಸತ್ಯಾಂಶ ಇರಬೇಕು. ಸುಮ್ಮನೆ ನನಗೂ ಮಾತಾಡ್ಬಾರ್ದು, ಏನೇನೋ ಮಾತಾಡೋದು ನಾನು ಯಾರು ಕೇಳೋಕ್ಕಿಲ್ಲಿ ರೆಡಿ ಇಲ್ಲ ಇಲ್ಲಿ. ಅವ್ರು ಯಾರು ಮಾತಾಡ್ತಾರೆ, ನಾವು ಯಾಕಂದರೆ ಇದು ಕಾನೂನು ನನಗೂ ಇದೆ. ಕಾನೂನಲ್ಲಿ ಏನು ಬೇಕಾದ್ರೆ ಅವಕಾಶ ಇದೆ, ಅಷ್ಟು ಮಾತ್ರ ಮಾಡ್ತಾ ಇದ್ದ. ಕಾನೂನು ಮೇಲೆ ನಾನು ಯಾವುದೂ ಮಾಡ್ತಾ ಇಲ್ಲ. ಯಾರನ್ನು ಮಾಡ್ತಾಯಿದ್ರೆ ಇನ್ನು ಆಮೇಲೆ ತಿರ್ಗಾ ಅಕಸ್ಮಾತ್ ಅವ್ರದ್ದೇನೋ ಕೇಸ್ ಇತ್ತು, ಸ್ಟೇ ಇತ್ತು ಅಂದರೆ, ಇವಾಗ ನೆನ್ನೆನೇ DK ಶಿವಕುಮಾರ್ ಅವರು ಆರ್ಡರ್ ಮಾಡಿದ್ದಾರೆ. ಸರ್ಕಾರಿ ಲೇಔಟ್ಗಳು ಇಲ್ಲ ಪ್ರೈವೇಟ್ ಲೇಔಟ್ಗಳು ಏನೇ ಇದ್ರೂ ಸರ್ಕಾರಿ ರಸ್ತೆನೇ ಅಂತ ಹೇಳಿದ್ದಾರೆ. ಸರ್ಕಾರಿ ರಸ್ತೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಯಾವುದೇ ಸ್ವಂತ ಜಮೀನಲ್ಲಿ ಇಲ್ಲಾಂದರೆ ಸೈಟ್ಗಳ ಒಳಗೆ ನಾವು ಯಾವುದೂ ಕೆಲಸ ಮಾಡ್ತಿಲ್ಲ. ನೆನ್ನೆ ಆದೇಶ ಮಾಡ್ತಾಯಿದ್ರೆ ಅವ್ರು ಯಾರೇ ಇದ್ರು ಅವ್ರದ್ದು ವಯಸ್ಸಿತ್ತು ಅಂದ್ರೂ ಸ್ಟೇ ತಗೊಂಬರ್ಬೇಕು. ನನಗೆ ಮಾಡಬಾರ್ದು ಅಂತ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಸ್ಟೇ ಇಲ್ಲೇನು ಕೆಲಸ ಮಾಡಬಾರ್ದಿದ್ರೆ ಮಾತ್ರನೇ ನಾವು ಅದಕ್ಕೆ ಸ್ಟಾಪ್ ಮಾಡ್ತೀರಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಪಂಚಾಯತಿ ಪರ್ಮಿಷನ್ ತೊಗೊತೀರಿ. ಪೊಲೀಸ್ ಸ್ಟೇಷನ್ ಭದ್ರತೆ ಕೇಳಿದ್ರಿ, ನಾವು ಅವ್ರನ್ನ ತಗೊಂಡು ಕಾನೂನಲ್ಲಿ ಯಾವ ವ್ಯಾಪ್ತಿಯಲ್ಲಿ ಏನು ಬರ್ತದೋ ತಿರ್ಗಾ ಪೈಪ್ ಹೊಡೆದಿದ್ರೆ ಪೈಪನ್ನು ನಾವೇ ಸರಿಪಡಿಸ್ತೀರಿ. ಸ್ಯಾನಿಟರಿ ಹೋಯ್ತು ಅಂದರೆ ನಾವೇ ರೆಡಿ ಪಡಿಸ್ತೀರಿ. ಅದಾದಮೇಲೆ ಕಾಂಕ್ರೀಟ್ ಹೋಯ್ತು ಅಂದರೆ, ಟಾರ್ ಹೋಯ್ತು ಅಂದರೆ ನಾವೇ ಮಾಡಿಕೊಡ್ತೀರಿ. ಇದನ್ನು ಪಂಚಾಯತಿ ಹಣದಲ್ಲಿ ಪಂಚಾಯತಿ ವತಿಯಿಂದ ನಾವು ಮಾಡಿಸಲ್ಲ. ನಾವೇನು ನಮ್ಮ ಸಂಸ್ಥೆ ಮಾಡ್ತಿದ್ದೀವೋ, ನಾವೇನು ಗುತ್ತಿಗೆ ತೊಗೊಂಡು ಮಾಡ್ತಾ ಇದ್ದೀರೋ ಅದನ್ನು ನಾವೇ ಮಾಡ್ತಿರೋದು. ತಿರ್ಗಾ ಹೇಳ್ಬೋದು ಯಾರನ್ನೋ ಒಬ್ಬನ ಲೋಕಲ್ ಹುಡುಗರು ಇಟ್ಕೊಂಡು ಮಾಡ್ಬೋದು ಹಂಗೆ ಹಿಂಗಂತ. ಇವಾಗ ಅಲ್ಲೇ ಇದೆ GP ಎಂಟರ್ಪ್ರೈಸಸ್, ಇದು ಏರ್ಟೆಲ್ ಲೆಟ್ರ್, ಅಧಿಕೃತ ಲೆಟ್ರ್ ಇದೆ. GP ಎಂಟರ್ಪ್ರೈಸಸ್ ತಗೊಂಡೇ ನಾನು ನಡೆಸ್ತಾ ಇರೋದು. ಇದು ನಾನು ಯಾರನ್ನೋ ಕರ್ಕೊಂಡು ಚೇಳಗಳನ್ನ ಇಟ್ಕೊಂಡು ಗುಂಡಾಗಿರಿ ಮಾಡೋಕ್ಕೆ ಅಂತೇನಿಲ್ಲ. ಇನ್ನೊಂದು ಧಮಕಿ ಹಾಕೋ ಸಂಸ್ಕೃತಿ ನಮ್ಗೆ ಇದುವರೆಗೂ ಇಲ್ಲ. ನಾನು 5 ವರ್ಷ ಪಂಚಾಯತಿ ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಯಾರನ್ನ ಆನೇಕಲ್ ತಾಲೂಕಲ್ಲಿ ಯಾರನ್ನ ಇದ್ರೆ ಕರ್ಕೊಂಬನ್ನಿ. ನಾನು ಯಾರನ್ನ ಧಮಕಿ ಹಾಕಿರೋದು ಯಾವ ಒಂದು ಉದಾಹರಣೆ ಇದ್ದರೆ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ. ಸುಮ್ಮನೆ ಫೇಸ್ಬುಕ್ಕಲ್ಲಿ ನನಗೆ ಲೈವ್ ವ್ಯೂವರ್ಸ್ ಜಾಸ್ತಿ ಆಗಬೇಕು, ಅವ್ರು ಜಾಸ್ತಿ ಆಗಬೇಕು ಅಂದ್ಬಿಟ್ಟು ಧಮಕಿ ಹಾಕೋದಂದರೆ ನಾವು ಒಪ್ಪೋ ಮಾತಲ್ಲ. ಏನಿದ್ರು ಆರೋಪ ಮಾಡ್ತಾರೆ, ಅದಕ್ಕೊಂದು ಸತ್ಯ ಇರಬೇಕು, ಕುರುಹು ಇರಬೇಕು. ಏನೋ ಮಾಡೋದಕ್ಕೆಲ್ಲ ನಾನು ಕೇಳೋದಕ್ಕೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾವು ಕೇಳೋಕ್ಕೆ ರೆಡಿ ಇಲ್ಲ. ನೋಡಿ, ಅಧಿಕೃತ ಲೆಟ್ರೇ ಇದು. ನನ್ನ GP ಎಂಟರ್ಪ್ರೈಸಸ್ಸು ನಾನು ಗುತ್ತಿಗೆ ಪಡೆದೆ ನಾನು ಮಾಡ್ತಾ ಇರೋದು. ಇದು ಬೇರೆ ಯಾರೋ ಮಾಡಿ ನಾನು ಬೇರೆ ಇನ್ನೊಬ್ರು ಮೆಚ್ಚೋಕ್ಕೋಸ್ಕರ ಏನಿಲ್ಲ. ಬೇಕಾದ್ರೆ ನೆರಳೂರು ಗ್ರಾಮದಲ್ಲಿ ನಾನು ಇಲ್ಲೇ ಇರ್ತೀನಿ. ಯಾರನ್ನ ಕೇಳ್ಕೊಂಬಂದು ನಮ್ಮ ಸುತ್ತಮುತ್ತ ಪಂಚಾಯತಿಯವ್ರನ್ನ ಕೇಳ್ಕೊಂಬಂದು 15 ದಿನದಿಂದ ಏನು ಸಮಸ್ಯೆ ಆಗ್ತಿದೆ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಯಾರೋ ವ್ಯವಹಾರ ಮಾಡಬೇಕಂದ್ರೆ ನಾವು ಏನಾರು ಮಾಡ್ಬೇಕು, ಯಾರೋ ಅರ್ಜೆಂಟಾಗಿ ಏನೋ ಎಮರ್ಜೆನ್ಸಿ ಮಾಡಬೇಕಂದ್ರೆ ಇಲ್ಲಿ ಮಾತಾಡೋ ಒಂದು 10 ಮುದ್ದೆ ಹೋದರೆ ನೆಟ್ವರ್ಕ್ ಸಿಗ್ತಿಲ್ಲ, ಹಂಗೆ ಕಟ್ ಆಗ್ತಿದೆ. ಇದನ್ನು ಅವ್ರಿಗೆ ಇದಾಗ್ತಿಲ್ಲ. ಅವ್ರಿಗೇನೋ ಸುಮ್ಮನೆ ಎಲ್ಲದನ್ನು ಯಾವುದೋ ಹಾಳು ಮಾಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ತಿಲ್ಲ. ನಾವು ಏನೇ ಇದು ಮಾಡಿದ್ರು ಪಂಚಾಯತಿ ಇದು ಟಾರ್ ಆಗಿದ್ರೆ ಟಾರ್ ಹಾಕ್ಕೊಡ್ತೀರಿ, ಸಿಮೆಂಟ್ ಆದರೆ ಸಿಮೆಂಟ್ ಹಾಕ್ಕೊಡ್ತೀರಿ, ಪೈಪ್ ಏನಾದ್ರು ನಾವೇ ಹಾಕ್ಕೊಡ್ತೀರಿ. ಅಕಸ್ಮಾತ್ ನೀರು 2 ದಿನ 3 ದಿನ ಲೇಟ್ ಆಯ್ತಾ, ಅವ್ರ ಮನೆಗೆ ನೀರು ಸಮಸ್ಯೆ ಆಯ್ತಾ, ನಾವೇ ಟ್ಯಾಂಕರ್ ಹೊಡ್ಸೋ ಜವಾಬ್ದಾರಿ ನಮ್ಮದು ಇರುತ್ತೆ. ಅವ್ರೇನು ಪಂಚಾಯತ್ ಇನ್ನೊಬ್ಬನೇ ಕೇಳಿದೇನು ಇರಲಿಲ್ಲ. ಈ ಒಂದು ವಿಚಾರನ ಯಾರು ಆರೋಪ ಮಾಡಿರ್ತಾರೋ ಅವರಿಗೆ ಗೊತ್ತಾಗಲಿ. ನಾನು ಯಾವುದೇ ಕಾರಣಕ್ಕೂ ಅವರು ಹೇಳೋದಕ್ಕೆಲ್ಲ ನಾನು ಕೇಳೋಕ್ಕೆ ರೆಡಿ ಇಲ್ಲ. ನಂದು ಕಾನೂನು ವ್ಯಾಪ್ತಿಯಲ್ಲಿ ಏನು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಬಟ್ ನನ್ನ ವಿರುದ್ಧ ಸುಮ್ಮನೆ ಆರೋಪ ಮಾಡೋದು, ಎಲ್ಲೋ ಯಾರ ಕಡೆಯಿಂದನೋ ಶೇರ್ ಮಾಡಿಸಿ ಇದು ಮಾಡೋದು, ಯಾರೋ ಉತ್ತರ ಕೊಡೋರಿಗೆ ನಾನು ಉತ್ತರ ಕೊಡ್ತಾಯಿದ್ದೀನಿ. ನಾನು ದುಡ್ಡು, ನಾನು ಸಂಪಾದನೆ ನಾನು ಮಾಡ್ತಾಯಿದ್ದೀನಿ. ನಾನು ಯಾವ ಹತ್ರ ಒಂದು ತಲೆ ಹೊಡೆದಿಲ್ಲ. ತಲೆ ಹೊಡೆದಿದ್ದು ನನ್ನ ಹತ್ರ ಯಾರೋ ಬಂದು ಹೇಳಬೇಕು, ತಲೆ ಹೊಡೆದವನೇ ದುಡ್ಡು ಮಾಡೋನಂತ. ಇಲ್ಲ ಏನೋ ಧಮಕಿ ಹಾಕಿದ್ರೆ ಕೇಳಬೇಕು. ನಾನು ದುಡ್ಡು ಮಾಡ್ತೀನಿ, ನನ್ನ ಇಷ್ಟ, ನನ್ನ ಸಂಪಾದನೆ ಅದು. ನಾನು ವೈಯಕ್ತಿಕ, ನಾನು ಒಡವೆನ ಹಾಕ್ತೀನೋ ಇಲ್ಲ ಬಟ್ಟೆ ಹಾಕ್ತೀನೋ ಇಲ್ಲ ಇವ್ರು ಹೇಳ್ದಂಗೆ ಮತ್ತೆ ಬಟ್ಟೆನ ಹಾಕ್ಬಾರ್ದು, ಒಡವೆನ ಹಾಕ್ಬಾರ್ದು. ಇವ್ರು ಬಿಟ್ಕೊಂಡು ಓಡಾಡಬೇಕಾಗುತ್ತಾ? ಇವ್ರು ಹೇಳ್ದಂಗೆ ನಾನು ಕೇಳ್ಬೇಕಾದ್ರೆ ನನ್ನ ವೈಯಕ್ತಿಕ ಜೀವನ, ನನ್ನ ಸ್ವತಂತ್ರ ಜೀವನ, ನಾನು ಹೆಂಗೆ ನನಗೆ ಏನು ಅನ್ಸುತ್ತೋ ನಾನು ಮಾಡ್ತೀನದು. ಇವರು ಇನ್ನೊಬ್ಬರು ಕೇಳ್ಕೊಂಡು ನಾನು ಜೀವನ ಮಾಡಬೇಕಂತ ನನಗಂತ ತೀಟೆ ಇಲ್ಲ. ಯಾರೋ ಆರೋಪ ಮಾಡ್ತಾರೋ, ಆರೋಪಕ್ಕೆ ಅಕಸ್ಮಾತ್ ಏನೋ ನಿಮ್ಗೆ ಸಮಸ್ಯೆ ಇತ್ತು ಅಂದರೆ ಪಂಚಾಯತಿಲಿ ಹೋಗಿ ಕೇಳ್ರಿ. ಅವ್ರು ಟ್ಯಾಕ್ಸ್ ಕಟ್ಟಿದಾರೋ ಕಟ್ಟಿಲ್ಲ, ಇಲ್ಲ ಪರ್ಮಿಷನ್ ತಗೊಂಡಿಲ್ಲ ಅಂತ. ಆಮೇಲೆ ಇನ್ನೊಂದು ಅಷ್ಟು ಅವ್ರಿಗೆ ಡೌಟ್ ಇತ್ತು ಅಂದರೆ ನಮ್ಮ ಸ್ನೇಹಿತರುಗಳಿಗೆ ಯಾರಿಗನಾಗಲಿ, ಯಾರು ಆರೋಪ ಮಾಡ್ತಾರೋ ಇಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೆ
ಪಂಚಾಯತಿಗೆ ಹೋಗ್ಬಿಟ್ಟು ಇಲ್ಲ ಅವರೇ ಒಬ್ಬನ ಮೀಟರ್ ರೀಡರ್ ಕರ್ಕೊಂಬಂದು ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಒಂದು ಊರಿಗೆ ಹೋದ್ರೆ ಯಾರು ಬೇಕಾ ಹೇಳ್ತಾರೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತ. ಅವ್ರನ್ನೇ ಕರ್ಕೊಂಡೋಗಿ ಎಷ್ಟು ಮೀಟ್ರ್ ಮಾಡಿದ್ದೀನಿ, ಎಷ್ಟು ಮೀಟ್ರ್ ಮಾಡಿಲ್ಲ, ಉಳಿದಿರೋ ಮೀಟ್ರ್ ಕೆಲಸ ಮಾಡಿಲ್ಲ, ನಾನು ಟ್ಯಾಕ್ಸ್ ಕಟ್ಬಿಟ್ಟಿದ್ದೀನಿ, ಸರ್ಕಾರಕ್ಕೆ ದುಡ್ಡು ಕಟ್ಬಿಟ್ಟಿದ್ದೀನಿ, ಅವ್ರ ಸರ್ಕಾರ ನಾನು ತಿರ್ಗಾ ರಿಟರ್ನ್ ಇಷ್ಟೇ ಕೆಲಸ ಮಾಡಿದ್ದೀನಿ ಇಷ್ಟೇ ರಿಟರ್ನ್ ಕೊಡು ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರದ ನಮ್ಗೆ ರಿಟರ್ನ್ ಹಿಂದಿರುಗಿಸಲ್ಲ ಅಮೌಂಟು. ಆ ಒಂದು ಇರಲಿ, ನಮ್ಮ ಪಂಚಾಯತಿಗೆ ತಾನೇ ನಮ್ಮ ಊರಿಗೆ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮೂರು ಅಭಿವೃದ್ಧಿ ಆಗುತ್ತೆ ಅಂತ ನಾವು ಮನಗಂಡು ಎಕ್ಸ್ಟ್ರಾ ನಾವು ಪಂಚಾಯತಿಗೆ ಟ್ಯಾಕ್ಸ್ ಕಟ್ತಾ ಇದ್ರು ಹೊರತು ತಿರ್ಗಿ ಅದೇ ಕೆಟ್ಟೋಯ್ತು ಅಂದರೆ ನಾವು ಯಾರ ಹತ್ರ ಪಂಚಾಯತಿಲಿ ₹1 ಇದು ಮಾಡಿಲ್ಲ. ನಮ್ಮ ದುಡ್ಡು ಇದೆ, ನಮ್ಮ ಏರ್ಟೆಲ್ ಸಂಸ್ಥೆ ಏನು ಮಾಡ್ತಿದ್ಯೋ ಆ ಸಂಸ್ಥೆಯಿಂದ ನಾವು ಕೆಲಸ ಮಾಡಿಸಿದ್ರೆ ಅವ್ರಿಗೆ ಆ್ಯಸ್ ಯೂಶುವಲ್ ಮೊದಲು ಯಾವ ಥರ ಇತ್ತು ಅದೇ ರೀತಿ ನಾವು ರಸ್ತೆ ಆಗಲಿ, ಚರಂಡಿ ಆಗಲಿ, ಸ್ಯಾನಿಟರಿ ಆಗಲಿ ರೆಡಿ ಪಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರ್ತದೆ. ಏನೇ ಆದರೂ ನಮ್ಮದೇ ಜವಾಬ್ದಾರಿ ಆಗಿರ್ತದೆ. ಈ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಷರತ್ತುಗಳಲ್ಲಿ ಮುಂಜಾಗ್ರತಾ ಕ್ರಮಗಳು ಇದೆ ಸರ್. ಹೌದು, ಅದೇನಿದೆ ಹೇಳ್ತೀರಾ? ಅದನ್ನು ಕಟ್ಬಿಟ್ಟು ಕ್ರಮ ಕೈಗೊಂಡಿದ್ದೀರಾ ನೀವು ಅಂತ? ಮುಂಜಾಗ್ರತಾ ಕ್ರಮಗಳು ಇದೆ ನೋಡಿ ಸರ್, ಪರ್ಮಿಷನ್ ತಗೊಂಡು ಹಿಂದೆ ಲೆಟರಲ್ಲಿ ಇರ್ತದೆ. ಹೌದು, ಇದೆ. ಅದೇನಿದೆ ಹೇಳಿ ಸರ್ ಸ್ವಲ್ಪ. ಇಲ್ಲಿ ಷರತ್ತುಗಳಿದೆ. ನೀವು OFC ಭೂಗತ ಕೇಬಲ್ ಅಳವಡಿಸಲು ಕಾರ್ಯ ನಿರ್ವಹಿಸುವಾಗ ಸದರಿ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಇತರೆ ಪೈಪ್ಲೈನ್ ಯಾವುದಾದರೂ ತೊಂದರೆಗೆ ಒಳಗಾಗಿ ದುರಸ್ತಿಯಾದಲ್ಲಿ ನಿಮ್ಮ ವತಿಯಿಂದಲೇ ಸರಿಪಡಿಸಿ ಕೊಡತಕ್ಕದ್ದು ಅಂತ ಅವರೇ ಪಂಚಾಯತಿಯವರೇ ನಮಗೆ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಎರಡನೇ ಕಂಡೀಷನ್ ಅಂದರೆ ನೀವು ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ನಿಮ್ಮ ಕೆಲಸವಾದ ನಂತರ ರಸ್ತೆ ಅಥವಾ ಸ್ಥಿತಿಯಲ್ಲಿ ರಸ್ತೆ ಗುಂಡಿಗಳನ್ನು ಗ್ರಾಮ ಪಂಚಾಯತಿ ಸಮಾಧಾನಕರವಾದ ರೀತಿಯಲ್ಲಿ ಮುಚ್ಚತಕ್ಕದ್ದು. ಮೂರನೇದು ನೀವು ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಹಾನಿಯಾಗದಂತೆ ಗುಂಡಿ ಸುತ್ತಲೂ ಬ್ಯಾರಿಕೇಡ್ ಮತ್ತು ಸೈನ್ ಬೋರ್ಡ್ಗಳನ್ನು ಅಳವಡಿಸತಕ್ಕದ್ದು. 4 ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೆಲಸ ನಿರ್ವಹಿಸತಕ್ಕದ್ದು. ಈ ಮೇಲ್ಕಂಡ ಷರತ್ತುಗಳಲ್ಲಿ ಯಾವುದಾದರೂ ಷರತ್ತುಗಳು ಉಲ್ಲಂಘಿಸಿದಲ್ಲಿ ತಮಗೆ ನೀಡುವ ಅನುಮತಿಯನ್ನು ಯಾವುದೇ ನೋಟಿಸ್ ನೀಡದೆ ರದ್ದುಪಡಿಸಲಾಗುವುದು ಮತ್ತು ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಮಾಡಲಾಗುವುದು. ಯಾವುದೇ ಕಾರಣಕ್ಕೂ 3700 ನಾವು ಎಷ್ಟು ಮೀಟ್ರ್ ತಗೊಂಡಿದ್ದೀರೋ ಅಷ್ಟು ಮೀಟ್ರ್ ಮೇಲೆ ಕೆಲಸ ಮಾಡಬಾರ್ದಂತ ತೋರಿಸಿದರೆ ನಾವು ನನ್ನ ಬಳಗರನಹಳ್ಳಿ ಗ್ರಾಮದಲ್ಲಿ 5516 ಮೀಟ್ರ್ ತಗೊಂಡಿದ್ದೀನಿ. ಬಟ್ ನಾನು ಅಲ್ಲಿ ಕೆಲಸ ಮಾಡಿರೋದು ಈಗ 100%. ಇವಾಗ ನಾವು ಯಾವುದೋ ಒಂದು 2 ಗುಂಡಿ ಹೊಡಿಬೇಕಾದ್ರೆ ಸುತ್ತು ನಾವು ಬ್ಯಾರಿಕೇಡ್ ಇಕ್ತೀರಿ, ಯಾರೇ ಮಕ್ಕಳು ಅಕಸ್ಮಾತ್ ಯಾರೇ ಹೋಗ್ಬಾರ್ದು ಅಂದ್ಬಿಟ್ಟು ತಿರ್ಗಾ ಒಂದು ಟೇಪ್ ಬರ್ತದೆ, ಟೇಪ್ ಕಟ್ಟಿ ಯಾರಿಗೂ ತೊಂದರೆ ಆಗತ್ತೀರ ನಮ್ಮ ಕೆಲಸದವರು ಅಲ್ಲೇ ನಿರ್ವಹಿಸಿ ಆದ ತಕ್ಷಣ ಅದನ್ನು ಮುಚ್ಕೊಂಡು ಹೋಗ್ತಿದೆ. ಅಕಸ್ಮಾತ್ ಪೈಪ್ ಹೊಡೆದೋಯ್ತು ಎಲ್ಲೋ ಸಿಕ್ಕಿಲ್ಲ ಆದ್ರೂ ನಾವು ಅಲ್ಲೇ ಕೆಲಸ ಅಕಸ್ಮಾತ್ JCB ಎಲ್ಲೋ ಇಲ್ಲ ನಮ್ಮ ಲೇಬರ್ಗಳೇ ಬಂದು ಅದನ್ನ ತ್ವರಿತಗತಿಯಲ್ಲಿ ಮಾಡ್ಕೋ ಜವಾಬ್ದಾರಿ ಮಾಡ್ತಾ ಇದ್ದಾರೆ ನಮ್ಮ ಲೇಬರ್ಗಳು. ಯಾರು ತೊಂದರೆ ಆಗದಿರ್ತಾರೆ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಅಡ್ಡ ಆಗ್ತಾರಂದ್ರೆ ಅವ್ರಿಗೆ ಸುಮ್ಮನೆ ಏನೋ ಹೇಳ್ಬೇಕು ಹೇಳಿದ್ರು, ಅವ್ರದ್ದೇನೋ OS ಇದೆ ಅಂತ ಹೇಳಿದ್ರು, ಅವ್ರ ಜಾಗ ಅಂದ್ರು. ಸರಿ, ಅವ್ರ ಜಾಗದಲ್ಲಿ ನಾವು ಕೆಲಸ ಮಾಡಲ್ಲ. ಮುಂದೆ ರೋಡ್ ಸರ್ಕಾರಿ ರಸ್ತೆಯಲ್ಲಿ ಪಂಚಾಯತಿ ಎಲ್ಲಿ ಒಂದು ಸರಿ ಪಂಚಾಯತಿ ರೋಡಲ್ಲಿ ಒಂದು ಸ್ವಂತ ಜಾಗದಲ್ಲಾದ್ರೂ ಸರ್ಕಾರದಿಂದ ಅಥವಾ ಪಂಚಾಯತಿಯಿಂದ ಅನುದಾನ ರಸ್ತೆ ಆಗಲಿ ಚರಂಡಿ ಆದರೆ ಅದು ಸರ್ಕಾರದ ಸ್ವತ್ತೇ. ನಾನು ಸರ್ಕಾರದ ಸ್ವತ್ತಲ್ಲಿ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ನಾನು ಮಾಡ್ತಾ ಇದ್ದೀನಿ ಹೊತ್ತು ಅವರ ಖಾಸಗಿ ಸ್ವತ್ತಲ್ಲಿ ಯಾವುದೋ ನಾನು ಕೆಲಸ ಮಾಡ್ತಾ ಇಲ್ಲ. ಆ ಒಂದು ವಿಚಾರ ಅವ್ನು ಕೇಳ್ಕೊಂಡಿರನೆ ಏನೋ ನಾನು ಮಾತಾಡಬೇಕು, ನನ್ನ ತೇಜೋವಧೆ ಮಾಡಬೇಕಂತ ಇತ್ತು ಅವ್ರಿಗೆ, ಇನ್ನೊಂದು ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಸುಮ್ಮನೆ ಬಂದು ನನಗೆ ಆರೋಪ ಮಾಡೋದು. ಬಟ್ ನಾನು ಮಾತಾಡಿ ಜೋರು ಧ್ವನಿಯಲ್ಲೇ ಮಾತಾಡ್ತೀನಿ. ಇವಾಗಂತಲ್ಲ, ನಾನು ಯಾವ್ಯಾವ ಮಾತಾಡಿದ್ರು ಜೋರು ಧ್ವನಿಯಲ್ಲೇ ಮಾತಾಡೋದು. ಅವ್ರಿಗೆ ಧಮಕಿ ಹಾಕ್ತೀರಿ, ಏನೋ ಪ್ರಕಾರ ಅಲ್ಲಿ ಏನೋ ವಿಡಿಯೋ ತುಣುಕಿದ್ರೆ ನೀವು ನಮ್ಮನ್ನು ಕೇಳ್ಬೋದು, ಇಲ್ಲ ಯಾರನ್ನ ಕೇಳ್ಬೋದು. ನಾನು ನೋಡಪ್ಪ 10 ಲಕ್ಷ ಟ್ಯಾಕ್ಸ್ ಕಟ್ಟಿದ್ದೀನಿ, ಪಂಚಾಯತಿಗೆ ತೆರಿಗೆ ಕಟ್ಟಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಮಿಷಿನ್ ಇಟ್ಟರೆ ನಮಗೆ ಲಾಸ್ ಆಗುತ್ತೆ. ನಮಗೊಂದು ಮಿಷಿನ್ಗೆ ದಿನ ಬಾಡಿಗೆ ತಗೊಂಡು ಒಂದೊಂದು ದಿನಕ್ಕೂ ನಮಗೆ ಸೆಕೆಂಡ್ ನಮಗೆ ಲಾಸ್ ಆದರೆ ಯಾರು ಬಂದು ಇವ್ರು ಆರೋಪ ಮಾಡಿದವರು ಯಾರು ನಮಗೆ ಕಟ್ಕೊಡಲ್ಲ. ನಮ್ಗೆ ಲಾಸ್ ಆದ್ರೆ ಇವ್ರು ಕಟ್ಕೊಡ್ತಾರೆ? ಯಾರು ಕೊಟ್ಕೊಡಲ್ಲ. ಸುಮ್ಮನೆ ಏನೋ ಒಬ್ಬರಿಗೆ ಮಾಡಬೇಕು, ಎಲ್ಲ ತೊಂದರೆ ಮಾಡಬೇಕಂತ ಅವ್ರ ಉದ್ದೇಶ ಐತೆ, ಏನಂತ ಗೊತ್ತಿಲ್ಲ. ಬಟ್ ಈ ಉದ್ದೇಶ ಯಾರಿಗೂ ಒಳ್ಳೇದಲ್ಲ. ಸುಮ್ಮನೆ ನಾವು ಊರಲ್ಲಿ ಅಣ್ತಂಬ್ರ ಥರ ಹೋಗೋಣ, ಯಾರೋ ಮಾತು ಕೇಳ್ಕೊಂಬಂದು ನೀವು ನಮ್ಮನ್ನು ತೇಜೋವಧೆ ಮಾಡೋದು ಎಲ್ಲ ಬೇಡ, ಯಾರಿಗೂ ಒಳ್ಳೇದಲ್ಲ. ನಾವೇನು ನಿಮ್ಮ ವಿಚಾರ ಬರಲ್ಲ, ನಿಮ್ಮಿದ್ರಲ್ಲಿ ನೀವಿರೇ, ನಮ್ಮ ಪಾಡು ನಾವು ಕಾನೂನು ರೀತಿಯಲ್ಲಿ ನಾವೇನು ಮಾಡಬೇಕು ನಾವು ಮಾಡ್ಕೊಂಡು ನಾವು ಹೋಗ್ತೀವಿ. ಸರ್, ಆಗ ಗಂಭೀರ ಆರೋಪ ಏನಂದ್ರೆ ಈ ಕಸನೇ ಎತ್ತಿಲ್ಲ, ಇನ್ನು ಇದನ್ನ ಹೆಂಗ್ ರೆಡಿ ಮಾಡಿಸ್ತಾರೆ, ಇದೇನಿಗೆ ಕ್ರಮಗೊಂತಾರ ಅಂತ ಅವರು ಆರೋಪ. ಸರ್ಕಾರ ಅವ್ರು ಆರೋಪ ಮಾಡ್ತಾರೆ. ಕಸ ಎತ್ತೋದಕ್ಕೆ ಅಂದರೆ ಪಂಚಾಯತಿ ಟೆಂಡರಲ್ಲಿ ನಾವು 5,90,000ಕ್ಕೆ ಪಂಚಾಯತಿಯಲ್ಲಿ ಟೆಂಡರ್ ಕೊಟ್ಟಿದ್ದೀವಿ. ನಾವು ಸದಸ್ಯರಾದ ಇದ್ದಾಗೆ 5,90,000ಕ್ಕೆ GST ಸೇರಿ 6,60,000ಕ್ಕೆ ಕೊಟ್ಟಿದ್ದೀರಿ. ಇವಾಗ ಬಾಡಿಗೆಯವರು ಅವ್ನು ಬೆಳಗ್ಗೆ 8 ಗಂಟೆ ಒಂದಿನ ಬಿಟ್ಟು ಒಂದಿನ ಬರ್ತಾನೆ, ಬೆಳಗ್ಗೆ 8 ಗಂಟೆಗೆ ಗಾಡಿ ಬರ್ತದೆ, ಗಾಡಿಯಲ್ಲಿ ಹಾಕಲ್ಲ. ಈ ಬಾಡಿಗೆ ಮನೆಯವರು ಏನು ಮಾಡೋ, ಬಾಡಿಗೆ ಮನೆ ಕೊಟ್ಟೋರು ಓನರ್ಗಳು
ಅವರು ಕಟ್ಟುನಿಟ್ಟಾಗಿ ಅವ್ರ ಬಾಡಿಗೆ ಮನೆಯವ್ರಿಗೆ ಹೇಳಬೇಕು. ಅವ್ರು ಬೆಳಿಗ್ಗೆ 5 ಗಂಟೆಗೆ ಅವನು 8-9 ಗಂಟೆ ಗಾಡಿ ಬರ್ತಾನೆ, ಇವನು 5 ಗಂಟೆಗೆ ಕೆಲಸ ಡ್ಯೂಟಿಗೆ ಹೋಗ್ಬೇಕಂದ್ರೆ ಅವ್ನು ಅಲ್ಲಿ ಹಾಕ್ಬಿಟ್ಟು ಹೋಗ್ತಾನೆ. ಅವ್ನು ಹಾಕೋದಕ್ಕೆಲ್ಲ ನಾವು ಪಂಚಾಯತಿಯಲ್ಲಿ ಹೊಣೆಗಾರಿಕೆ ಆಗಲ್ಲ. ನಾವು ಎಷ್ಟು ಜನಕ್ಕೆ ತಿಳಿಸಿ ನಾವು ನೋಡಿದ್ರು, ನಾವು ನೋಡಿದವ್ರಿಗೆ ಅವ್ರಿಗೆ ವಾರ್ನ್ ಮಾಡಿದ್ರಿ, ಬೈದಿದ್ರೆ ಅದನ್ನ ಎತ್ತು ವಾಪಸ್ ಕಳಿಸಿದ್ರಿ. ಯಾವಾಗ ಅವ್ರು ಅರ್ಥ 12 ಗಂಟೆಲಿ ಬರ್ತಾನೆ, 12 ಗಂಟೆಲಿ ಯಾರು ಬಂದು ಅವ್ರು ಕಾಯ್ಕೊಂಡು ಇರೋದಕ್ಕೆ ಆಗಲ್ಲ. ಅವ್ರು ಯಾರೋ ಮಾಡೋ ಕೆಲಸಕ್ಕೆ ಒಬ್ಬನ ಯಾವ ಇದು ಕೆಲಸ ಮಾಡ್ತಂತ ಎಲ್ಲರನ್ನೂ ದುಷ್ಟ ಮಾಡೋದು ಸರಿ ಇರಲ್ಲ. ಇದು ಸರ್, ಈಗ ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಚರಂಡಿ ಮಾಡಬೇಕು, ಇಲ್ಲ ಒಂದು ಸ್ವಲ್ಪ ಏನೇ ಆದರೂ ರೆಗ್ಯುಲೇಷನ್ ಮಾಡ್ತಾರೆ, ಇದನ್ನು ನೀವು ರೆಗ್ಯುಲೇಷನ್ ಮಾಡಿದ್ದೀರಾ? ಸಾರ್ವಜನಿಕ ಪ್ರಶ್ನೆ ಸರ್. ಇದು 2025-26ರಲ್ಲಿ ಸರ್ಕಾರದ ಆದೇಶ ಇದೆ. ಇವಾಗ NH ಹೈವೇದಲ್ಲಿ ಮಾಡ್ತಿದ್ದೀರಿ, ಹೈವೇದಲ್ಲಿ ಮಾಡಬೇಕಂದ್ರೆ ಹೈವೇದಲ್ಲಿ ಪರ್ಮಿಷನ್ ತೊಗೊಂಡೇ ಮಾಡೋದು. ಇವಾಗ ಹೈವೇದಲ್ಲಿ ಮಾಡ್ತಾರೆ, ಹೈವೇದಲ್ಲಿ ಯಾಕೆ ಯಾರು ಕೇಳ್ತಾ ಇಲ್ಲ? ಹೈವೇದಲ್ಲಿ ಕೇಳ್ಬೋದಲ್ಲ, ಅವ್ರಿಗೆ ಹಕ್ಕಿದಲ್ಲ. ಇವಾಗ ಒಬ್ಬರತ್ತ ಒಂದತ್ತ ಹಕ್ಕು ಕೇಳ್ತಾ ಇದ್ದೀರ ಅಂದರೆ ಅವ್ರದ್ದು ಕ್ವಶನ್ ಮಾಡ್ತಾರಂದ್ರೆ ಹೈವೇದಲ್ಲಿ ಇವಾಗ ಕೇಳ್ಬೋದಲ್ಲ, ಯಾಕೆ ಕೇಳ್ತಾ ಇಲ್ಲದು? ನಾವು ಸರ್ಕಾರದ ಆದೇಶ 7/4/25ರಲ್ಲಿ ಸರ್ಕಾರದ ಆದೇಶ ಇದೆಯಾ, ಆ ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತಾ ಇರೋದು. ನಾವು ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿಲ್ಲ. ಸರ್, ಸಾರ್ವಜನಿಕರ ಪ್ರಶ್ನೆ ಅದು ಪಂಚಾಯತ್ ರೆಗ್ಯುಲೇಷನ್ ಆಗಿದೆಯಾ ಅಂತ ಅಷ್ಟೇ ಸರ್. ಇವಾಗ ನಮ್ಮ ಬಾಡಿ ಚರಂಡಿ ಮಾಡ್ಬೇಕಾದ್ರೂ ರೆಗ್ಯುಲೇಷನ್ ಮಾಡ್ತಾರೆ. ಹೌದು. ಈಗ ಒಂದು ಬಲ್ಬ್ ಹಾಕ್ಬೇಕಾದ್ರೂ ರೆಗ್ಯುಲೇಷನ್ ಮಾಡ್ತಾರೆ. ಸರ್, ಇವಾಗ ನಾವು 2021ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾದೆ. 2022ರಲ್ಲೇ ತಿರುಮನಹಳ್ಳಿ ಗ್ರಾಮದಲ್ಲಿ ಕೇಬಲ್ ಇದು ಮಾಡಿದ್ರು. ಆಗಲೇ ರಿಜಿಸ್ಟ್ರೇಷನ್ ಒಂದ್ಸರಿ ಮಾಡಿದ್ರೆ ರಿಜಿಸ್ಟ್ರೇಷನ್ ನಡಾವಳಿ ಮಾಡಿರ್ತಾರೆ. ನಡಾವಳಿ ಮಾಡಿಲ್ಲ ಅಂದರೆ ನಮಗೆ ಪಂಚಾಯತಿಯವರು ಈ ಷರತ್ತುಗಳು ಹಾಕ್ಬಿಟ್ಟು ನಮ್ಗೆ ಯಾವುದೇ ರೀತಿ ನಮ್ಗೆ ಕೊಡ್ತಾ ಇರಲಿಲ್ಲ. ಅವ್ರ ನಡವಳಿ ಇರೋದಕ್ಕೆ ಮಾಡಿರ್ತಾರೆ ಮಾಡಿಬಿಟ್ಟೆ ನಮ್ಗೆ ಈ ತರ ಕೊಡೋದು ಪರ್ಮಿಷನ್. ಅಲ್ಲಲ್ಲ, ನೀವೊಂದು ಸದಸ್ಯರಲ್ಲ ಸರ್, ನೀವು ಅಲ್ಲಲ್ಲ, ನಮ್ಮ ಗಮನಕ್ಕೆ ನಿಮ್ಗೆ ಗೊತ್ತಿರುತ್ತಲ್ಲ, ಪಂಚಾಯತಿಯಲ್ಲಿ ನಡವಳಿ ಇದ್ದೇ ಇರುತ್ತೆ. ಯಾಕಂದ್ರೆ ಸರ್ಕಾರದ ಆದೇಶನೇ ಇದೆ. ಮತ್ತೆ ಆ ನಡವಳಿ ನಂಬರ್ ಅದು ಹಾಕ್ಬೋದಾಗಿತ್ತಲ್ಲ. ಎಲ್ಲದಕ್ಕೂ ನಡವಳಿ ಡೇಟ್ ಸಮೇತ ಇಲ್ಲ. ನೋಡಿ ಸರ್, ಇದೆ ಸಂಖ್ಯೆ ಇಲ್ಲ. ನೋಡಿ ಸರ್, ಇದೆ. ಯಾಕಂದ್ರೆ ಜೆರಾಕ್ಸ್ ತೆಗೆದು ಕಾಣಿಸ್ತಿಲ್ಲ ಅಷ್ಟೇ. ಇದು ಎಲ್ಲ ಇನ್ವರ್ಡು ಬುಕ್ಕಲ್ಲಿ ಎಲ್ಲ ಥರ ಎಂಟ್ರಿ ಆಗಿದೆ. ನೀವು ಬೇಕಾದ್ರೆ ಪಂಚಾಯತಿಗೆ ಹೋಗಿ ನಮ್ಗೆ ಏನು ಕೊಟ್ಟಿರ್ತಾರೆ ಈ ನಂಬರು, ಅದು ಹೋಗಿ ಬೇಕಾದ್ರೆ ನೀವು ತೊಗೊಬೋದು. ನಾನು ಇವತ್ತು ನೆಲ್ಲೂರು ಗ್ರಾಮ ಇದಕ್ಕೆ DD ಕಟ್ಟಿರೋದು 30/6/26 DD ಕಟ್ಟಿಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದು. ಬೇಕಾದ್ರೆ ಯಾರೋ ಆರೋಪ ಮಾಡಿರ್ತಾರಲ್ಲ 2100 ಅಡಿ ಅಂತ, ಅವ್ರು ಬಂದು ಹೇಳಿದ್ರು, ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡೋಕೆ ನಾನು ರೆಡಿ ಇದ್ದೀನಿ. ಅಕಸ್ಮಾತ್ 100 ಅಡಿ ಮಾಡಿ ಇನ್ನೂ ನಾನು ಕೆಲಸಕ್ಕಿಂತ ಜಾಸ್ತಿ ಮಾಡಿದರೆ, ಏನೋ ಷರತ್ತು ಹಾಕಿ ಇಷ್ಟೇ ಮೀಟ್ರ್ ಮಾಡಬೇಕಾಗಿದ್ರೆ ಆ ಷರತ್ಕಿಂತ ನಾನು ಜಾಸ್ತಿ ಮೀಟ್ರ್ ಮಾಡಿದರೆ ನಾನು ಏನು ಟ್ಯಾಕ್ಸ್ ಕಟ್ಟಿದ್ದೀನೋ ಆ ಊರಿಗೆ ಅದು ಡಬಲ್ ಕೊಡ್ಕೊಡೋ ಜವಾಬ್ದಾರಿ ನಂದೇ ಆಗಿರ್ತದೆ. ಈಗ ಸಾರ್ವಜನಿಕರು ಒಂದು ಗ್ರಾಮ ಸಭೆ ಮಾಡಿದಾಗ ವಿವಿಧ ಬೇಡಿಕೆಗಳು ಕೇಳ್ತಾರೆ. ನೀರಿಲ್ಲ, ಚರಂಡಿ ಇಲ್ಲ, ರಸ್ತೆ ಇಲ್ಲ ಅಂತ ಹೇಳಿ. ಯಾರಾದ್ರೂ ಒಂದು ಸಾರ್ವಜನಿಕರು ನಮಗೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದಾರ? ಸರ್, ಇವಾಗ ನೆಟ್ವರ್ಕ್ ಅಂದ್ರೆ ಎಲ್ಲರಿಗೂ ಸಮಸ್ಯೆ ಆಗ್ತಿದೆ. ಅಲ್ಲಲ್ಲ, ಇನ್ನೊಂದು ಪಂಚಾಯತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸರ್ಕಾರದಲ್ಲಿ ಏನು ಕೇಳಬೇಕು ಅಂದ್ರೆ, ಸರ್ಕಾರದ ಸವಲತ್ತುಗಳನ್ನ ಪ್ರಜೆಗಳಿಗೆ ಏನು ಬೇಕೋ ಅದಕ್ಕೆ ಕೇಳ್ತಾರೆ ಹೊರತು, ಇದು ಪ್ರೈವೇಟ್ ಇರ್ತದೆ. ಪ್ರೈವೇಟ್ ಅಂದರೆ ಎಲ್ಲರಿಗೂ ಫೋನ್ ಇರಬೇಕು, ಫೋನ್ ನೆಟ್ವರ್ಕು. ಏನೇ ಒಂದು ಕೆಲಸ ಮಾಡಬೇಕು. ಈಗ IT-BT ಮಾಡ್ತಾ ಇದ್ದಾರೆ. IT-BTಯಲ್ಲಿ ಅಲ್ಲಿ ನಮ್ಮೂರಲ್ಲೆಲ್ಲ ಎಲ್ಲ ಕೆಲಸ. ಇವಾಗ ನೆರಳೂರಲ್ಲಿ ಮೂಲ ಗ್ರಾಮಸ್ಥರು ಇರೋದೇ ಒಂದು 10-15%. ಇನ್ನು ನಮ್ಮ ಊರಲ್ಲಿ ಭಾರತ ದೇಶದಲ್ಲಿ ಎಷ್ಟು ಜನ ಪ್ರಜೆಗಳಿದ್ರು ಅಷ್ಟು ರಾಜ್ಯದವರು ನಮ್ಮ ನೆರಳೂರಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೆಟ್ವರ್ಕ್ ಮಾಡಬೇಕು, ಇಲ್ಲ ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ನೆಟ್ವರ್ಕ್ ಬೇಕೇ ಬೇಕು. ಕೆಲಸ ಮಾಡಬೇಕು ಅಂದರೆ ನೆಟ್ವರ್ಕ್ ಬೇಕೇ ಬೇಕು. ಆ ಒಂದು ಉದ್ದೇಶಕ್ಕೆ ಪಬ್ಲಿಕ್ಗೆ ಸಾರಿಗೆ ಉದ್ದೇಶ ಆಗಲಿ ಇಲ್ಲಿ, ಯಾಕಂದರೆ ಒಂದು ತಿಂಗಳು ನಮಗೆ ಸಮಸ್ಯೆ ಆಗ್ತಿತ್ತು. ಏರ್ಟೆಲ್ ನೆಟ್ವರ್ಕು ಎಲ್ಲೂ ಸಿಗ್ತಾ ಇರಲಿಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ಏನೋ ಮಾಡಿ, ಇಲ್ಲ ಅವರು ಪ್ಲ್ಯಾನ್ ಮಾಡಿದ್ರೇನೋ ಮಾಡಿ ಊರಿಗೆ ಒಂದು ಉದ್ದೇಶಕ್ಕೆ, ಒಳ್ಳೆ ಉದ್ದೇಶಕ್ಕೆ ನೆಟ್ವರ್ಕ್ ಕೊಡ್ತಾ ಇದ್ರು ಹೊರತು ಇದರಿಂದ ನಾವೇನು ಮಾಡಬೇಕಂತೇನಿಲ್ಲ, ತಿನ್ಬೇಕಂತೇನಿಲ್ಲ, ಏನೇನು ಇಲ್ಲ. ಈಗ ಪ್ರತಿಷ್ಠಿತ ಲೇಔಟ್ಗಳಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ ಸರ್? ಇವಾಗ ಜನಸಂಖ್ಯೆನೇ ಇಲ್ಲ, ಖಾಲಿ ಸೈಟ್ಗಳಿದ್ದಾವೆ, ಆ ಥರದ ಲೇಔಟ್ಗಳಲ್ಲಿ ಮಾತ್ರ ಮಾಡಿಲ್ಲ. ಉದಾಹರಣೆಗೆ ಬಡಗಾಡಿನಲ್ಲಿ ಅಲ್ಲಿ ಯಾವುದೇ ರೀತಿ ಮನೆಗಳಿಲ್ಲ, ಏನಿಲ್ಲ, ಅದು ಪ್ರತಿಷ್ಠಿತ ಲೇಔಟ್. ಸರ್, ಏನು ಗೊತ್ತಾ, ಈಗ ಒಂದು ನೆರಳೂರು ಬಳಗರಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ನಾನು 5516 ಮೀಟ್ರಿಗೆ ನಾನು ಪರ್ಮಿಷನ್ ತಗೊಂಡಿರೋದು. ಬಟ್ ಅಲ್ಲಿ 3700 ಮೀಟ್ರಿಗೆ ಕೆಲಸ ಮಾಡೋಕ್ಕಾಗಿದೆ. ಎಷ್ಟು ಆಲ್ಮೋಸ್ಟ್ ಎಲ್ಲಿ 90% ಎಲ್ಲ ಮಾಡಿದ್ದೀನಿ. ಬಟ್ ಎಲ್ಲಿ ನಮಗೆ ಪ್ಲ್ಯಾನ್ ಕೊಟ್ಟಿರ್ತಾರೋ ಪ್ಲ್ಯಾನ್ ಪ್ರಕಾರ ನಾವು ನೋಡಿ, ಇದು ಎರಡಳ್ಳಿ ಗ್ರಾಮದ್ದು ಎಲ್ಲೆಲ್ಲಿ ಇದಿರ್ತೋ ಆ ಪ್ಲಾನ್ ಪ್ರಕಾರನೇ ನಾವು ಮಾಡೋದು. ಸರ್, ಈಗ ಪ್ಲಾನ್ ಅಲ್ಲಿ ಇದೆ ಒಂದು ಅಂದಾಜು, ನೀವು ಒಂದು ಸದಸ್ಯರು ಯಾರಾದ್ರೂ ಒಂದು ಕಟ್ಟಡ ಕಟ್ಟಿದ್ರೆ PDO ಹತ್ರ ಅನುಮೋದನೆ ತಗೊಂತಾರೆ. PDO ಸೈನ್ಸ್ ಇರುತ್ತೆ. ಇದ್ರಲ್ಲಿ ಅದೇ ಯಾವುದೇ ರೀತಿ ಇದು ಕಾಣಿಸ್ತಾ ಇಲ್ಲ. ಅಲ್ಲಲ್ಲ, ಇದನ್ನ ಪಂಚಾಯತಿ ಕೊಟ್ಟಿದ್ರಿ ನಾವು. ಅದೇ ಈಗ ಅವರೊಂದು ನಿಮ್ಗೆ ಹಾಕೊಡ್ಬೇಕಿತ್ತು, ಅಲ್ಲ ಕೊಡ್ಬೇಕಾಗಿತ್ತು. ಬಟ್ ನಾವು ನೋಡಿ, ಇದು ನೀವು ಒಂದು ಸದಸ್ಯರೇ ಒಂದು ಬಿಲ್ಡಿಂಗ್ ಕಟ್ಟಡ ಕಟ್ಟಬೇಕು, ಅವ್ರು ಅನುಮೋದನೆ ಮಾಡಿ ಕೊಡ್ತಾರೆ.
ನಾವು ಮಾಡ್ಬೇಕಾದ್ರೆ ಅನುಮೋದನೆ ಮಾಡ್ಬೋದು, ಏನು ಮಾಡಲಿಲ್ಲ. ಅಲ್ಲಲ್ಲ, ಇದು ನನಗೆ ಸಾಫ್ಟ್ ಕಾಪಿ ಇತ್ತು, ನಾನು ತಗೊಂಡಿದ್ದೀನಿ. ನಾವು ಪಂಚಾಯತಿಗೆ PDO ನೆರಳೂರು ಗ್ರಾಮ ಪಂಚಾಯತಿ ಅಂದ್ಬಿಟ್ಟು ಅವರಿಗೆ ಇಷ್ಟು ರಿಕ್ವೆಷನ್ ಲೆಟರ್ ಕೊಟ್ಟಿದ್ದೀರಿ ನೋಡಿ. ನಮ್ಮ ಪಂಚಾಯತಿ ಅಭಿವೃದ್ಧಿನ ಸೇನೆ ಹಾಕಿದರೆ, ತಿರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಯಾರು ಆಡಳಿತ ಅಧಿಕಾರಿಗಳು ಸೇನೆ ಹಾಕಿ 15/6/26ಕ್ಕೆ ನಾನು ರಿಕ್ವೆಷನ್ ಲೆಟರ್ ಕೊಟ್ಟಿದ್ದೀನಿ. ಅವ್ರು ನನಗೆ 2 ದಿನ 3 ದಿನ ಬಿಟ್ಟು ನನಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು, ನಾನು ಯಾವುದೇ ರೀತಿ ಪಂಚಾಯತಿಗೆ ತೆರಿಗೆ ಕಟ್ಟಬೇಕಾದ್ರೆ ನಾನು ಕ್ಯಾಶ್ ರೂಪದಲ್ಲಿ ಯಾವುದು ಕೊಟ್ಟಿಲ್ಲ, ಎಲ್ಲ ಡಿ ರೂಪದಲ್ಲೇ ಕೊಟ್ಟಿರೋದು. ಡಿ ಮೆನ್ಷನ್ ಮಾಡಿ, ಅಕಸ್ಮಾತ್ ಯಾರೋ ಹೇಳ್ಬೋದು ಅವರು ಕ್ಯಾಶ್ ಕೊಟ್ಬಿಟ್ಟು ಲಂಚ ತಗೊಂಡಿರ್ತಾರೆ ಹಂಗೆ ಹಿಂಗಂತ. ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ಡಿ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದೇನು ಯಾರು ಬೇಕಾರೋ ನಿಮ್ಮ ಕಾನೂನು ರೀತಿಯಲ್ಲಿ ಎಷ್ಟು ಅವಕಾಶ ಇದೋ ಆ ರೀತಿ ಮಾತ್ರ ಮಾಡಿದ್ದೀನಿ. ಕಾನೂನು ನಾನು ಯಾವುದೇ ರೀತಿ ಉಲ್ಲಂಘನೆ ಮಾಡಿಲ್ಲ.